4 5 ದಿವಸ ನದಿಗೆ ಇವನ್ನ ಇವತ್ತ ಡಿಸಿಷನ್ ಆಗಿದೆ. ಬಹಳಷ್ಟು ಮಂದಿ ರೈತರು, ನಮ್ಮ ಶಾಸಕರು ಕೆಲವು ಒಳ್ಳೆ ಸಲಹೆಗಳನ್ನು ಕೊಟ್ಟರು. ಆ ಸಲಹೆಗಳನ್ನು ಸ್ವೀಕಾರ ಮಾಡಿದ್ವಿ. ಮಾಜಿ ಶಾಸಕರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ರೈತರು ಸಲಹೆ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಹಿಂದಿನ ಬೆಳೆ ನಮಗೆ ನೀರಿದ್ರೂ ಡ್ಯಾಮನ್ನು ಗೇಟ್ ಸಲಾಗಿ ನಮ್ಮೆಲ್ಲ ರೈತರು ಭಾಳ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಈ ಟೈಮ್ನಲ್ಲಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ನಮ್ಮ ಶಕ್ತಿ ಮೀರಿ ನಮಗೆ ಒಂದಿಷ್ಟು ಶಾರ್ಟೇಜ್ ಆದ್ರೂ ಏನಾದರೂ ಮೂಲಗಳನ್ನು ಹುಡುಕಿ ನಮ್ಮ ರೈತರಿಗೆ 90 ದಿವಸದ ನೀರನ್ನು 120 ಡೇಸ್ಗೆ 120 ಡೇಸ್ ಇಲ್ಲ, 120 ಡೇಸ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಬೆಳೆ ಹಾಕೊಂಡ್ರೆ 20 ಡೇಸ್ ಕೊಡದೇ ಇದ್ರೆ ನಷ್ಟ ಆಗುತ್ತೆ ನೆಕ್ಸ್ಟ್ ಅವ್ರಿಗೆ. ಸರ್, ಈಗ ನಾವು ಅದ್ರ ಜೊತೆಗೆ ಎಲ್ಲ ಶಾಸಕರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ತಗೊಂಡಿದ್ದೀವಿ. ಅಷ್ಟು ನೀರು ನಮ್ಮ ಹತ್ರ ಇಲ್ಲ. 15 TMC ಶಾರ್ಟೇಜ್. ಕರ್ನಾಟಕದ ಪಾಲು ಎಷ್ಟಿದೆ ಅಂತ ಸರ್? ಕರ್ನಾಟಕದ ಪಾಲು ಎಷ್ಟಿದೆ ಅಂತ ಸರ್? ಕರ್ನಾಟಕದ ಪಾಲು 64.71 ಕರ್ನಾಟಕದ ಪಾಲು. ಅದರೊಳಗೆ ಕುಡಿ ನೀರು, ಎವಾಪರೇಷನ್ ಲಾಸ್, ಡೇಟಾ ಸ್ಟೋರೇಜ್ ಎಲ್ಲ ತೆಗೆದು ನಮ್ಮ ಕರ್ನಾಟಕ ಕುಡಿಯೋದು 48.102. ಆಂಧ್ರದ್ದು ತೆಗೆದು ಆಂಧ್ರ ಮತ್ತು ತೆಲಂಗಾಣ ಸೇರಿ 30 TMC, 33 TMC. ಸರ್, ಈಗ ಕರ್ನಾಟಕ ರಾಜ್ಯದ ಪಾಲು 64 TMC, ಆಂಧ್ರ ಪಾಲು 30.741 TMC, ತೆಲಂಗಾಣ ಪಾಲು 3.99. ಇದರೊಳಗೆ ಎಲ್ಲದರಲ್ಲೂ ಕುಡಿ ನೀರಿಂದ ತೆಗೆದಿಲ್ಲ, ಎವಾಪರೇಷನ್ ಲಾಸ್ ತೆಗೆದಿಲ್ಲ, ಡೇಟಾ ಸ್ಟೋರೇಜ್ ತೆಗೆದಿಲ್ಲ. ಇದನ್ನ ತೆಗೆದ ಮೇಲೆ ಉಳಿದಿದ್ದು ಡಿವೈಡ್ ಮಾಡ್ತಾರೆ. ಕಾರ್ಖಾನೆಗಳಿಗೆ ಈ ಸದ್ಯದ ಮಟ್ಟಿಗೆ ನೀರಿಲ್ಲ. ನಾವು ನೆಕ್ಸ್ಟ್ ಮಂತ್ ವಿಚಾರ ಮಾಡ್ತೀವಿ. ಅವ್ರದ್ದು ಆ ನೀರನ್ನ ನಮಗ ಸಾಧ್ಯ ಇದ್ರೆ ಶಾರ್ಟೇಜ್ ಆಗತ್ತ ಅಂತಂದು ಈಗ ಯಾರಿಗೆ ಅದ ನೀರು ಕೊಡ್ಬೇಡ ಅಂತ ಹೇಳಿವಿ. ಅಕಸ್ಮಾತ್ ನಮ್ಮ ಶಾರ್ಟೇಜ್ ಅದ ನೀರು ಯಾವುದು ಹಾವೇರಿದಾಗಿರ್ಬೋದು. ನಮ್ಮದೇನಂತದೇನಾಗಿಲ್ಲ. ನಾವು ಈ ಸದ್ಯ ಯಾವುದು ಆದೇಶ ಮಾಡಿಲ್ಲ. ಈ ಸದ್ಯ ಯಾವುದು ನೀರನ್ನು ನಾವು ಇದಕ್ಕೆ ಏನು ಡ್ಯಾಮ್ಗಳಿಗೆ, ಇದು ಡ್ಯಾಮ್ನಿಂದ ಯಾವುದೇ ಕಾರ್ಖಾನೆಗಳಿಗೆ ಕೊಡಲ್ಲ. ಹೌದು ಸರ್, ಆಗೈತೆ. ನಮ್ಮದೇನಾಗಿಲ್ಲ. ನಮ್ಮ ತುಂಗಭದ್ರ ಅಂತ ಹೇಳ್ರಿ ಸರ್. ನಾವು 16 TMC ನೀರು ನಮಗೆ ಬೇಕಾಗಿದೆ. ನಮಗೆ ಹವಾಮಾನ ಇಲಾಖೆಯವರು ಈ ಸದ್ಯದ ಮಟ್ಟಿಗೆ ಹೇಳಿದ್ರೆ 7ನೇ ತಾರೀಕೆ ಹೇಳಿದ್ರು. ಆದರೂ ಸ್ವಲ್ಪ ವಾತಾವರಣ ಬಂದಾಗಿ ಅಲ್ಲಿ ನಮಗೆ 41,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ನಾವು 8 ರಿಂದ 10 ದಿವಸ ಲೆಕ್ಕ ಇಟ್ಕೊಂಡು 9 ರಿಂದ 10 TMC ನೀರು ಬರ್ತದೆ ಅಂತ ನಾವು ಕ್ಯಾಲ್ಕುಲೇಷನ್ ಹೇಳಿದ್ದೇವೆ. ಈ ಗೇಟ್ ಹಳೆ ಗೇಟ್ ಅವಾಗ ಹಳೆ ಗೇಟ್ ಇದ್ದಾಗ ಈ ಸದ್ಯ ಅದೇನಿಲ್ಲ. ಈಗ ನಾವು 100 TMC ಸರ್, ಅದನ್ನು ಮಾತು ಕೇಳ್ತೀವಿ. ನಮ್ಮ ಹತ್ರ ಈ ಸದ್ಯ ಏನು ಅಂತಂಬರಿ ನೀರು ಬರುವಂಥದ್ದೇನಿಲ್ಲ. ಈಗ ಅವ್ರ ಸಲಹೆಯನ್ನು ತಗೋತೀವಿ ಸರ್. ಬಟ್ 1 ತಿಂಗಳು ಶಾರ್ಟ್ ಫಾಲ್ ಆಗುತ್ತೆ ಸರ್. ಹಾಗಾದ್ರೆ ನೀರು 90 ಡೇಸ್ ಈ ಸದ್ಯ ನಮಗೆ 1 ತಿಂಗಳ ಶಾರ್ಟ್ ಫಾಲ್ ಇದೆ. ಮುಂದಿನ ತಿಂಗಳ ಸರ್ವೆ ಮಾಡಿದ ಮೇಲೆ ನಿರ್ಧಾರ ಮಾಡ್ತಾರೆ. ಕರ್ನಾಟಕ ಎಲ್ಲ ತೆಲಂಗಾಣ ಸೇರಿ ಡೇಟಾ ಸ್ಟೋರೇಜ್ ಔಟ್ಪುಟ್ ಅನ್ನೋದು ಬರ್ತೈತೆ.
ವ್ಯಾಪರೇಷನ್ ಅವ್ರು ಕೊಡೋದು ಬರ್ತದೆ, ಕುಡಿ ನೀರು ಅಂತ ನಮಗ ಬರ್ತದೆ. ಸರ್ ಈಗ ಕೊನೆಯದಾಗಿ ರೈತರಿಗೆ ಏನು ಸಲಹೆ ಕೊಡ್ತೀವಿ ಈಗ? ಸರ್ ನಾನು ರೈತರ ಮುಖಂಡರ ಹತ್ರ ಮಾತಾಡಿದ್ದೀನಿ, ನಮ್ಮ ಶಾಸಕ ಮಿತ್ರರ ಹತ್ರ ಮಾತಾಡಿದ್ದೀನಿ, ಮಂತ್ರಿಗಳು ನಾನು ನಾಗೇಂದ್ರ ಸಾಹೇಬ್ ಸೇರ್ಕಿಸಿ ನಾಗೇಂದ್ರ ಸಾಹೇಬ್ ನಾವು ಮಾತಾಡಿ 90 ದಿವಸದವರೆಗೆ ಮಾತ್ರ ಈ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಶಾಸಕರು ಒಪ್ಪಿದ್ರೆ ರೈತ ಮುಖಂಡರು ಒಪ್ಪಿದ್ರು. ಮತ್ತೆ ನೆಕ್ಸ್ಟ್ ಬರೋದನ್ನ ನೆಕ್ಸ್ಟ್ ಮಂತ್ ಮತ್ತೆ 11ನೇ ತಾರೀಕು ಮತ್ತೆ ಸಭೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಕರ್ನಾಟಕ ಸರ್ಕಾರ ಮತ್ತೆ ಇವತ್ತು CWC ಆರ್ಡರ್ ಮಾಡಿರ್ತಕ್ಕಂಥದ್ದು, ಮತ್ತೆ ನಾವು ನೀರು ಬಿಡಬೇಕು ತಮಿಳುನಾಡಿಗೆ, ಮೊನ್ನೆನೂ ನೀರು ಬಿಟ್ಟಿದ್ದಾರೆ ಸರ್ ಕಾವೇರಿಯಿಂದ. ಮತ್ತೆ ಈಗ ಸರ್ ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ತಗೊಂಡ ಮೇಲೆ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ ಮಾಹಿತಿ ತಗೊಂಡ ಮೇಲೆ ನಾಳೆಗೆ ನಾನು ಅದ್ರ ಬಗ್ಗೆ ನನಗೆ ತುಂಗಭದ್ರದ ಬಗ್ಗೆ ಈಗ ಕಂಪ್ಲೀಟ್ ಮಾಹಿತಿ ಐತೆ, ಅದನ್ನು ಹೇಳ್ತಾ ಇದ್ದೀನಿ. ಎಸ್ ಸರ್, ಈಗ ಖಾತೆ ಹಂಚಿಕೆ ವಿಚಾರದೊಳಗ ನಮ್ಮ ನಾಯಕರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಒಂದಾಗ್ತದೆ. ಇವತ್ತು ಆಗ್ಬೋದು, ನಾಳೆನ ಆಗ್ಬೋದು. ಇವತ್ತು ಆಗುತ್ತಂತ ನಾವೆಲ್ಲರೂ ಆಸೆ ಇಟ್ಕೊಂಡು ನಾಳೆಗೆ ಆಗ್ಬೋದು, ಏನು ತೊಂದರೆ ಇಲ್ಲ. ಒಂದು ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ಆಗಾಗಿಲ್ಲ. ಈಗ ಅಲ್ಲ, ಬಗ್ಗೆ ಎರಡೆರಡು ತಿಂಗಳಾತು ಯಾಕೆ ಖಾತೆ ಹೊಣೆ ಕೊಡ್ತಾ ಇಲ್ಲ ಅಂತ. 2 ತಿಂಗಳಾತು ಖಾತೆ ಪ್ರಮಾಣ ಸ್ವೀಕಾರ ಮಾಡಿಲ್ಲ. ಏನು ಬಂದಿಲ್ಲ, ಅಲ್ಲ ಬಂದ್ರೆ ಏನಂತ ಸರ್, ಈಗ ಮಂತ್ರಿ ಆದ್ರೆ ನಮಗ ಬಂದಿಲ್ಲ, ನಿಮಗೆ ಬಂದ ಮಾಡ್ಕೊಂಡು ಗೊತ್ತಿಲ್ಲ. ಅಲ್ಲ, ಆಡಳಿತ ವ್ಯವಸ್ಥೆ ಬೇಕಲ್ಲ ಸರ್. ಆಡಳಿತ ವ್ಯವಸ್ಥೆಗೆ ಇಲಾಖೆ ಸರ್, ಯಾವ ಕೆಲಸನೂ ನಿಂದಿಸಿಲ್ಲ. ಬರ ಆಗಿದ್ದಕ್ಕೆ ಇಡೀ ಜಿಲ್ಲಾದೊಳಗ ನನ್ನ ಜಿಲ್ಲೆಯೊಳಗೆ ನಾನು ಹೇಳಿದ್ವಿ, ನಾಗೇಂದ್ರ ಜಿಲ್ಲೆದಾಗ ನಾಗೇಂದ್ರ ಅಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು. ಬರ ಡಿಕ್ಲೇರ್ ಆಗ್ತಾ ಇಲ್ಲಲ್ಲ ಅಂತ. ಅದಕ್ಕೆ ನಾನು ಇವತ್ತು ರಿಪೋರ್ಟ್ ಹೋಗುತ್ತಾ, ನಾಳೆ ಕ್ಯಾಬಿನೆಟ್ ಅಂತ ಇರ್ತೀವಿ, 13ನೇ ತಾರೀಕಿಗೆ ಕ್ಯಾಬಿನೆಟ್ ಇರ್ತೀವಿ, ಅವತ್ತು ನಿರ್ಧಾರ ಆಗುತ್ತೆ. ನಾಗೇಂದ್ರ ಜಿಲ್ಲಾ ಉಸ್ತುವಾರಿ ಫೈನಲ್ ಆಗುತ್ತಾ, ಇಲಾಖೆ ಫೈನಲ್ ಆಗುತ್ತಾ, ಎಲ್ಲ ಫೈನಲ್ ಆಗುತ್ತಾ, ನಿಮಗೆ ಮಾಹಿತಿ ಕೊಡ್ತೀವಿ. ಸರ್, ಅಧಿವೇಶನದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ತಯಾರಾಗಿದೆ. ಅಧಿವೇಶನದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಅವರು ರೆಡಿಯಾಗಿ ಕುಂತಿದ್ದಾರೆ ಸರ್. ಒಂದು ಬಿಜೆಪಿ ಅವರು ತಟ್ಟಿ ಒಳಗ ಕಾಕಿ ಬಿದ್ದೈತಿ, ಕಾಂಗ್ರೆಸ್ ಅವರು ತಟ್ಟಿ ಒಳಗ ಋಣ ಹುಡ್ಕೊಳಕತ್ತಾರ. ಅವ್ರು ಎಲ್ಲರೂ ಜಮೀನ್ ಮ್ಯಾಗ ಅದಾರ. ಜಮೀನ್ ಮ್ಯಾಗ ಅದಾರ. ಯಾರು ಅವ್ರ ಬಗ್ಗೆ ಮಾತಾಡ್ರಿ? ಯಾರದಾರ? ಶ್ರೀರಾಮುಲವ್ರು ಮಾತಾಡಕತ್ತಾರೆ. ಶ್ರೀರಾಮುಲವ್ರ ಮಿತ್ರರು ಯಾರು? ಜನಾರ್ದನ ರೆಡ್ಡಿ ಎಲ್ಲಿದಾರ? ಅಲ್ಲ, ರಾಮುಲು ಅವ್ರು ಏನು ಹೇಳ್ತಾರೆ ಸರ್? ನಿನ್ನೆ ನಮ್ಮ ಸಿಎಂ ಹೇಳ್ಯಾರ. ನಾನು ಅದಕ್ಕೆ ಹೇಳಕತ್ತೀನಿ, ನಾನು ಅದಕ್ಕೆ ನಿಮ್ಮೆಲ್ಲರ ಮೇಲೆ ಕೇಸಿದ್ದು ಅದ್ರ ಬಗ್ಗೆ ಮಾತಾಡೋದು ಬೇಡ, ಬೇರೆ ವಿಚಾರ ಚರ್ಚೆ ಮಾಡೋದು. ಆರೋಪಿ ಅಷ್ಟೇ, ನಾಗೇಂದ್ರ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅಪರಾಧಿಯಾಗಿ ಶಿಕ್ಷೆ ಆಗೈತಲ್ಲ. ಅಲ್ಲ ಸರ್, ನಿಮ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನಿಮ್ ಸಚಿವ ಸ್ಥಾನ ಹೋಗಕ ಇದೇ ಆರೋಪನ ಕಾರಣ ಆಗಿತ್ತು. ಆರೋಪದ ಮೇಲೆ ನಿಮ್ಮನ್ನ ಸಚಿವ ಸ್ಥಾನದಿಂದ ತೆಗೆದಿದ್ರು. ಈಗ ಯಾಕೆ ಅದು ಅಪ್ಲೈ ಆಗ್ತಾ ಇಲ್ಲ ಅಂತ?